ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನೋಡಿ ಆರಾಮಾಗಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ಇದು ಕಕ್ಕೇರ ಜಾತ್ರೆದು ಸ್ವಲ್ಪ ಲೇಟ್ ಆಯಿತು ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಲೇಟಾಗಿ ಆಗ್ತಾಯಿದೆ ನೋಡಿ. ಸೆಕೆಂಡ್ನೇ ದಿನ ಹೋಗ್ತಾ ಇರೋ ಜಾತ್ರೆಗೆ. ಮತ್ತು ಇವತ್ತು ಅಷ್ಟೊಂದೇನು ಗದ್ದಲ ಇರಲ್ಲ. ತೇರಿನ ದಿನ ತುಂಬ ಗದ್ದಲ ಇತ್ತು. ಸೆಕೆಂಡ್ ದಿನ ಅಷ್ಟೊಂದೇನು ಗದ್ದಲ ಇರಲ್ಲ. ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದೀವಿ. ಇದು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಪುರಾಣ ಎಲ್ಲ ಹೇಳ್ತಾರಂತೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗಿತ್ತು. ಮಾರ್ನಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗಲಿಲ್ಲ. ದ್ಯಾಮಮ್ಮ ಅಂತಾರೆ, ಹಾಗಾಗಿ ದ್ಯಾಮಮ್ಮ ಗುಡಿಗೆ ಹೋಗಿ ನಮಸ್ತೆ ಮಾಡಿಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಹಳೆಯ ಮಾವ ಹೆಂಗೆ ಹೋಗ್ತಾ ಇದ್ದಾರೆ ಕೈ ಹಿಡ್ಕೊಂಡು. ಮುಂದೆ ಇವಾಗ ಹೋಗ್ತಾ ಇದ್ದೀವಿ. ರೋಡಿಂದ ಬಂದರೆ ತುಂಬ ದೂರ ಆಗ್ತಾಯಿತ್ತು, ಹಂಗಾಗಿ ಅಲ್ಲೊಂದು ದೇವಸ್ಥಾನ ಇತ್ತಲ್ಲ, ದ್ಯಾಮಮ್ಮ ಗುಡಿ, ಅಲ್ಲಿ ಹೋಗಿ ಮತ್ತೆ ಈ ಕಡೆ ಬರ್ತಾಯಿದ್ದೀವಿ ನೋಡಿ. ಇವೆಲ್ಲ ಕಟ್ಟಿಗೆಯಿಂದ ಮಾಡಿರೋದು ನೋಡಿ, ಆಟ ಸಾಮಾನುಗಳೆಲ್ಲ. ಇನ್ನು ಮುಂದೆ ತುಂಬ ರಶ್ ಇದೆ. ಬಟ್ಟೆ ಆಗಿರ್ಬೋದು, ಎಲ್ಲ ಥರದ್ದು ಸಿಗುತ್ತೆ ಇಲ್ಲಿ. ಬಟ್ಟೆ ಮತ್ತು ದನದ ವ್ಯಾಪಾರ ಆಗುತ್ತೆ ಇಲ್ಲಿ. ಇನ್ನು ಮಕ್ಕಳದ್ದು ಎಲ್ಲ ಆಟ ಸಾಮಾನಾಗಿರ್ಬೋದು ತುಂಬ. ಅದರಲ್ಲಿ ಬೇರೆ ತೇರಿನ ದಿನ ಕಾಯಿ ಒಡ್ಸೋಕ್ಕೂ ಆಗಿರಲಿಲ್ಲ, ತುಂಬ ರಶ್ ಇತ್ತು. ಅದಕ್ಕೆ ನೆಕ್ಸ್ಟ್ ಡೇನೂ ಒಡಿಸಿದ್ರಾಯ್ತು ಬರುತ್ತೆ ಅಂತ ಹೇಳಿ, ಅಲ್ಲಿ ಮೇಲೆ ಇದೆ ಗುಡಿ, ಸ್ವಲ್ಪ ದೂರ ಅಂದರೆ ನೋಡ್ತಿರ್ಬೋದೆಲ್ಲ. ಬಜ್ಜಿ ಅಂತೆ, ಜಿಲೇಬಿ ಅಂತೆ. ಜಾತ್ರೆ ಬಂದರೆ ಏನು ಸಿಗಲ್ಲ ಹೇಳಿ. ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಅಷ್ಟೊಂದು ಗದ್ದಲ ಏನಿರಲಿಲ್ಲ. ಕಾಯಿ ತೊಗೊಂಡು ಮುಂದೆ ಹೋಗ್ಬೇಕು. ಇವಾಗ ಗುಡಿ ಹತ್ರ ಕಾಯಿ ಒಡಿಸ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಹಾಗೆ ಇನ್ನು ಮುಂದೆ ಹೋಗ್ಬೇಕು. ಹೈಟಲ್ಲಿದೆ ದೇವಸ್ಥಾನ, ಮುಂದೆ ಹೋಗ್ಬೇಕು. ಇದು ನಮ್ಮ ಚಿನ್ನು, ನಮ್ಮ ಅಕ್ಕನ ಮಗಳು. ಇದು ನಮ್ಮ ಸಂಪ್ರೀತ್, ಅವ್ರ ತಮ್ಮ. ಇಲ್ಲಿ ಕುಂಕುಮ, ವಿಭೂತಿ, ಕೈ ಕಟ್ಕೊಳ್ಳೋ ದಾರ ಎಲ್ಲ ಸಿಗುತ್ತೆ. ಇಲ್ಲಿ ಹೈಟಲ್ಲಿದೆ, ಮೇಲೆ ಹೋಗ್ಬೇಕು. ಇವತ್ತು ಅಷ್ಟೊತ್ತು ರಶ್ ಇಲ್ಲ. ನಿನ್ನೆ ಬಂದಿದ್ವಲ್ಲ, ತುಂಬ ರಶ್ ಇತ್ತು. ತೇರಿನ ದಿನ ಮಾತ್ರ ತುಂಬ ರಶ್ ಇರುತ್ತೆ. ನೋಡ್ತಿರ್ಬೋದು, ನಮಸ್ಕಾರ ಮಾಡಿಕೊಂಡು ಅಲ್ಲಿ ಮುಂದೆ ಕಾಯಿ ಹೊಡೆಯೋದು ಮುಂದೆ ಇದೆ ನೋಡಿ. ಸ್ವಲ್ಪ ಗುಡಿ ಮುಂದೆ ಪ್ರದಕ್ಷಿಣೆ ಹಾಕಿ ಒಂದು ರೌಂಡ್. ಇಲ್ಲಿ ಸರಿಯಾಗಿ ಕ್ಯಾಮ್ರಾ ಇಟ್ಕೊಳ್ಳೋಕ್ಕಾಗಲಿಲ್ಲ, ಇಲ್ಲಿಂದ ಸರಿಯಾಗಿ ಬರಲಿಲ್ಲ ವೀಡಿಯೋ, ಏನು ಅನ್ಕೋಬೇಡಿ. ನಮ್ಮ ಅಕ್ಕ ಹೇಳ್ತಾಯಿದ್ರು, ಇದು ಪುರಾತನ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ಎಲ್ಲರೂ ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಂಬಿಡಿ. ಇಲ್ಲಿ ಮುಂದೆ ಗುಡಿ ಮುಂದೆನೇ ಇದೆ. ಕಾಯಿ ಒಡಿಸ್ಕೊಂಡು ಹೋಗ್ಬೇಕು ಮುಂದೆ, ಜಾತ್ರೆ ಒಳಗೆ ಹೋಗ್ಬೇಕು. ಇವಾಗ ಆಯಿತು, ಕಾಯೆಲ್ಲ ಒಡಿಸ್ಕೊಂಡು ಬರ್ತಾಯಿದ್ದೀವಿ. ಆಯಿತು, ಕೆಳಗೆ ಇಳಿತಾ ಇದ್ದೀವಿ. ಇಲ್ಲೆಲ್ಲ ಕುಂಕುಮ, ಆಮೇಲೆ ಭಂಡಾರ ಎಲ್ಲ ಸಿಗುತ್ತೆ, ದಾರ, ವಿಭೂತಿ ಎಲ್ಲ. ಇವಾಗ ಬಳೆ ಅಂಗಡಿ ಸೈಡ್ ಬಂತು. ನಮ್ಮಕ್ಕ ಬಳೆ ಹಾಕ್ಸ್ಕೊಳ್ರಿ, ಜಾತ್ರೆ ಬಂದರೆ ಬಳೆ ಹಾಕ್ಸ್ಕೊಂಡು ಹೋಗಬೇಕು ಅಂತ ಇದೆ. ಬಳೆ ಎಲ್ಲ ಹಾಕ್ಸ್ಕೊಳ್ಳಲ್ಲ, ಸುಮ್ಮನೆ ಒಂದೊಂದು ಬಳೆ ಹಾಕ್ಕೋತೀವಿ, ಹಂಗಾಗಿ ಬೇಡ ಸುಮ್ಮನೆ ಲೂಸ್ ಬಳೆ ತೊಗೊಂಡ್ರಾಯ್ತು ಅಂತ ಹೋಗ್ತಾಯಿದ್ದೀವಿ ನೋಡಿ. ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಫೋನು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಆಗಲಿಲ್ಲ. ಅದರಲ್ಲಿ ನನ್ನ ಮಗ ಬೇರೆ ಎತ್ತು ಅಂತ ಇದ್ದ. ಅವರಿಬ್ಬರು ಅತ್ತೆಯರು ನನ್ನ ದೊಡ್ಡ ಮಗಳ ಮತ್ತು ನನ್ನ ಸಣ್ಣ ಮಗಳನ್ನ ಹಿಡ್ಕೊಂಡಿದ್ರು. ನನ್ನ ಮಗನ ನಾನು ಇಟ್ಕೊಂಡಿದ್ದೆ. ನೋಡ್ತಿರ್ಬೋದು, ಬಳೆ ಅಂಗಡಿಗೆ ಬಂದಿದ್ವಿ. ತುಂಬ ಜನನೇ ಇಟ್ಬಿಟ್ಟು ಬೆಳೆ ತೊಗೊಳ್ಳೋದು ಎಲ್ಲ ಫಿಕ್ಸ್ ಇಲ್ಲಿ ಬೆಳೆದು. ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿತ್ತು ಬೆಳೆಯಲ್ಲ. ಇಲ್ಲಿ ನಾವು ಬಳೆ ತೊಗೊಂಡು ಮುಂದೆ ನಮ್ಮ ಚಿನ್ನು ನಾನು ಆಟ ಆಡಬೇಕಲ್ಲಿ, ಅದರಲ್ಲಿ ಕೂಡಬೇಕು ಬ್ರೇಕ್ ಡ್ಯಾನ್ಸಲ್ಲಿ ಅಂತ ಹೇಳಿದ್ರು. ಹಾಗಾಗಿ ಬಂದ್ವಿ.
ನಮ್ಮ ಅಕ್ಕ ಹೋದರು. ನಮ್ಮ ಅಕ್ಕನ ಮತ್ತು ನನ್ನ ಮಕ್ಕಳನ್ನ ಇಬ್ಬರನ್ನೂ ಕಳಿಸ್ತೀವಿ ಅವ್ರ ಜೊತೆ. ನಾನು ಮತ್ತು ನಮ್ಮ ರೂಪ ಬಂದ್ವಿ, ಯಾಕಿನ ಕರ್ಕೊಂಡು ನಮ್ಮ ಚಿನ್ನನ ಕರ್ಕೊಂಡು ಬಂದಿವಿ ಇಲ್ಲಿ. ಅವ್ನು ನೋಡೋಕ್ಕೆ ಎಷ್ಟೊಂದು ಭಯ ಆಗುತ್ತೆ. ನಾವು ನಿಂತಲ್ಲೇ ತಲೆ ಎಲ್ಲ ತಿರುಗ್ತಾ ಇರುತ್ತೆ ಅದು ನೋಡಿಬಿಟ್ಟು. ಅದರಲ್ಲಿ ಹೆಂಗೆ ಕುಡ್ದೋ ರೋಗ, ಅದೆಲ್ಲ ಸಣ್ಣ ಮಕ್ಕಳದು. ನನ್ನ ಮಗ ಬೇರೆ ನೋಡ್ಕೊಂಡು ನಿಂತಿದ್ದ ಅದನ್ನು. ಫುಲ್ ಅದರಲ್ಲಿ ಸೌಂಡ್ ಬೇರೆ, ಸಾಂಗೆಲ್ಲ ಹಾಕಿರ್ತಾರೆ, ತುಂಬ ಸೌಂಡು. ಹೀಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ನಾನು. ಅದರೊಳಗಡೆ ಕೂತ್ಕೊಳ್ಳೋರಿಗಿಂತ ನಿಂತ್ಕೊಂಡು ನೋಡೋರೇ ಜಾಸ್ತಿ. ಕೂತ್ಕೊಳ್ಳೋರು ಸ್ವಲ್ಪ ಜನ ಇದ್ದರೆ ಅದನ್ನು ನೋಡ್ತಾ ಇರೋರೇ ತುಂಬ ಜನ ಇರ್ತಾರಲ್ಲಿ. ನನಗಂತೂ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಒಂದು ಸೈಡ್ ನಾನು ನಮ್ಮ ರೂಪ ಕುಂದ್ಕೊಂಡ್ಬಿಟ್ಟಿದ್ವಿ. ಇನ್ನು ಆಟ ಆಡ್ಬಾ, ಆಮೇಲೆ ಹೋದ್ರಾಯ್ತು ಮನೆಗೆ ಅಂತ. ನೋಡ್ತಿರ್ಬೋದು ನೀವು. ಅಪ್ಪ ಅದು ನೋಡೋಕೆ ನಮಗೆ ಭಯ ಆಗ್ತಿದೆ. ಅದ್ರಲ್ಲಿ ನಮ್ಮ ಸೈಡ್ ಮಾತ್ರ ಜನಪದ ಫೇಮಸ್ಸು. ಏನು ಈ ಬ್ರೇಕ್ ಡ್ಯಾನ್ಸಿಗೆ ಜನಪದನೇ ಫೇಮಸ್ಸು. ಬೇರೆ ಸಾಂಗ್ ಹಾಕೋದಕ್ಕಿಂತ ಜನಪದನೇ ಜಾಸ್ತಿ ಹಾಕ್ಬೋದು. ಅಲ್ಲಿಂದ ಡ್ರ್ಯಾಗನ್ ಅಂತಿತ್ತು, ಅಲ್ಲೊಂದು ಆಡಿಸ್ಕೊಂಡು ಅದರಲ್ಲಿ ಆಡಲಿಲ್ಲ, ಬೇರೆದ್ರಲ್ಲಿ ಆಡಿ ಮನೆಗೆ ಹೋಗೋದ್ರಲ್ಲಿ ಅಕ್ಕ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿದ್ರು. ನಾನ್ ವೆಜ್ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಮಾರ್ನಿಂಗ್ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು. ನಮ್ಮ ಮನೆಯವರು ಬರ್ತೀನಿ ಅಂತ ಹೇಳಿದರು. ಮತ್ತು ಬೆಳಗ್ಗೆ ಹೋಳಿಗೆಗೆಲ್ಲ ರೆಡಿ ಮಾಡಿದರು. ಮಾಡ್ತಾಯಿದ್ದೀವಿ. ನಮ್ಮ ರೂಪ ತುಂಬಿ ಕೊಡ್ತಾ ಇದ್ದಾಳೆ, ನಾನು ಮಾಡ್ತಾ ಇದ್ದೀನಿ. ತಮ್ಮ ಬರ್ತೀನಿ ಅಂತ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಟ್ಟಿದ್ರು. ಅಕ್ಕ ಬೇರೆ ಕೆಲಸ ಮಾಡ್ತಾಯಿದ್ರು. ನಾನು ನಮ್ಮ ರೂಪ ಹೋಳಿಗೆ ಮಾಡ್ತಾಯಿದ್ದೀವಿ ನೋಡಿ. ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರಿಗೆ ಕೊಟ್ಟಿದ್ದೆ ಕ್ಯಾಮ್ರಾ. ವೀಡಿಯೋ ಮಾಡಿ ನಾವು ಹೋಳಿಗೆ ಮಾಡ್ತಾಯಿದ್ದೀವಿ, ನೀವೇ ವೀಡಿಯೋ ಮಾಡಿ ಅಂತ ಅವರೇ ಮಾಡ್ತಾಯಿದ್ದಾರೆ. ಅದಕ್ಕೆ ಸುಡೋದಷ್ಟೇ ತೋರಿಸ್ತಾಯಿದ್ರು. ಇಲ್ಲ ಹಾಗಲ್ಲ, ಫಸ್ಟು ತುಂಬೋದು, ಆಮೇಲೆ ನಾನು ಮಾಡೋದು, ಆಮೇಲೆ ಸುಡೋದು ತೋರಿಸಿ ಅಂತ ಇದ್ದೀನಿ. ಅಂತ ಹೇಳಿ ಮಾಡ್ತಾಯಿದ್ದಾರೆ. ನೋಡಿ ನಮ್ಮ ಸೈಡ್ ಹೋಳಿಗೆ ಹೇಗೆ ಮಾಡ್ತೀವಿ ಅಂತ ನೋಡಿ ನೀವು. ಆ ಕಡೆ ನಮ್ಮ ರೂಪ ತುಂಬ್ತಾ ಇದ್ದಾಳೆ. ನಾನು ಹೇಳ್ತಾ ಇದ್ದೀನಿ, ನನ್ನ ಕಡೆ ಅಷ್ಟೇ ಅಲ್ಲ, ಅಲ್ಲಿ ರೂಪನ ಕಡೆನೂ ತೋರಿಸು ಅಂತ. ಹ್ಞೂ ಅಂತ ಇದ್ದಾರೆ. ನೋಡಿ ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ತಾ ಇದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅನಿಸುತ್ತೆ. ಸ್ವಲ್ಪ ಸೌಂಡ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆ ಮುಂದೆ ರೋಡ್ ಇದ್ದ ಕಾರಣ ಆಗಾಗ ಗಾಡಿಗಳು ಬರ್ತಾ ಇರ್ತವೆ. ಹೋಳಿಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆಯಿತು, ಮತ್ತೆ ಆಮೇಲೆ ಹೋಳಿಗೆ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಊರಿಗೆ. ನಮ್ಮ ಅಂಬಾರಿಯಲ್ಲಿ ಕೂತು ಹೋಗ್ತಾ ಇದ್ದೀವಿ ನೋಡಿ. ಹೊರಗಡೆ ನೇಚರ್ ಚೆನ್ನಾಗಿದೆ, ಒಂದೆರಡು ಕ್ಲಿಪ್ ತೊಗೊಂಡ್ರಾಯ್ತು ಅಂತ ಅಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಸರಿಯಾಗಿ ಫೋನ್ ಇಟ್ಕೊಳ್ಳಿಲ್ಲ ಅನ್ಸುತ್ತೆ ನಾನು. ಇದು ತಿಂತಿಣಿ ಬ್ರಿಡ್ಜ್ ಅಂತಾರಲ್ಲ, ಅದು ನೋಡಿ. ನೋಡದೆ ಇರೋರು ನೋಡಿ. ಇಲ್ಲಿ ಜಾತ್ರೆ ಆಗುತ್ತೆ, ಚೆನ್ನಾಗಾಗುತ್ತೆ ಜಾತ್ರೆ. ಆಲ್ಮೋಸ್ಟ್ ಕೆಲವೊಂದು ನಮ್ಮ ಸೈಡ್ ಇರೋ ಜನಕ್ಕೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ.
ಯಾರಾದರೂ ಜಾತ್ರೆ ಬಂದಿದ್ದರೆ ಕಮೆಂಟ್ ಹಾಕಿರಿ. ನಿಮಗೆ ತಿಂತೀನಿ ಬ್ರಿಡ್ಜ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ, ನಗ್ತಾ ಇರಿ. ತುಂಬ ದೊಡ್ಡದಾಗಿದೆ ಬ್ರಿಡ್ಜು. ಎರಡೂ ಸೈಡ್ ಇದೆ, ಈ ಸೈಡು ಮತ್ತು ಆ ಸೈಡು ಇದೆ. ನೋಡ್ತಿರ್ಬೋದು ನನ್ನ ಮಕ್ಕಳು ಮತ್ತು ಅವ್ರ ಅತ್ತೆ ಜೊತೆ ಕುಂತಿದ್ದಾರೆ. ನನ್ನ ಮುಖ ತೋರಿಸ್ಬೇಡ ಅಂದು ಹಂಗಾಗಿ ತೋರಿಸ್ಲಿಲ್ಲ. ನಮ್ಮ ಸೈಡ್ ಇರೋರಿಗೆ ಈ ದೇವಸ್ಥಾನ ಗೊತ್ತಿರ್ಬೋದು, ಗುರುಗುಂಟ ಅಂಬರೀಶ್ವರ ಅಂತಾರೆ. ಈ ಸೈಡೆಲ್ಲ ಜೋಳ ಮತ್ತು ಕಡ್ಲಿ ಎಲ್ಲ ಹಾಕಿದ್ದಾರೆ. ತೊಗರಿ ರಾಶಿ ಎಲ್ಲ ಆಗಿದೆ, ಜೋಳ ಮತ್ತು ಕಡ್ಲಿ ಮಾತ್ರ ಇದೆ. ಆಯಿತು, ನಮ್ಮೂರು ಹತ್ತಿರ ಬಂತು. ಇವಾಗ ಎರಡೋಣಿ ಮಠ ಬರುತ್ತೆ, ಮಠ ಆದ ತಕ್ಷಣ ಆಯಿತು ನಮ್ಮೂರೇ. ಓಕೆ, ಇದುವರೆಗೂ ಯಾರ್ಯಾರು ನನ್ನ ವೀಡಿಯೋನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.